ಸರ್ ನಮಸ್ಕಾರ, ಎಲ್ರಿಗೂ ನಮಸ್ತೆ, ಗುಡ್ ಮಾರ್ನಿಂಗ್. ಇದೊಂದು ಡಾಂಬರ್ ರಸ್ತೆ. ಸೊ ಈ ಒಂದು ಡಾಂಬರ್ ರಸ್ತೆ ಚಾಮರಾಜನಗರದಿಂದ ಕೊಯಮತ್ತೂರಿಗೆ ಹೋಗುತ್ತಲ್ಲ, ಆ ಒಂದು ಹೈವೇಯಿಂದ ಒಳಗಡೆ ಹಳ್ಳಿ ಭಾಗಕ್ಕೆ ಬರ್ತಕ್ಕಂಥ ಒಂದು ರಸ್ತೆ. ಸೊ ಈ ಒಂದು ರಸ್ತೆಯಲ್ಲಿ ಬಂದರೆ ಒಂದು ಹಳ್ಳಿಯಿಂದ ಇನ್ನೊಂದು ಹಳ್ಳಿಗೆ ಹೋಗ್ತಕ್ಕಂಥದ್ದು. ಇದು ಈಗ ನಾನೇನು ಹೇಳ್ತಾ ಇದ್ದೀನಿ, ಆ ಲ್ಯಾಂಡಿನ ಅಕ್ಕಪಕ್ಕದ ಇರತಕ್ಕಂಥದ್ದು. ಅಂದರೆ ಆಲ್ಮೋಸ್ಟು ಈ ಭಾಗದಲ್ಲಿ ಸ್ವಲ್ಪ ಆರ್ಥಿಕವಾಗಿ ಇರ್ತಕ್ಕಂಥವ್ರು ಡೆವಲಪ್ ಮಾಡಿ ಇಟ್ಕೊಂಡಿದ್ದಾರೆ. ಇನ್ನು ಅನನುಕೂಲವಾಗಿರೋರು ಹಾಗೆ ಇಟ್ಕೊಂಡಿದ್ದಾರೆ. ಇನ್ನು ಕೆಲವು ರೆಕಾರ್ಡ್ ಇಲ್ಲದೆ ಇರ್ತಕ್ಕಂಥವು ಇದ್ದಾವೆ. ಅಂದರೆ ಈ ಭಾಗದಲ್ಲಿ ಅಂದರೆ ಅಲ್ಲಿ ಒಂದು ರೈತರು ಅನುಭವದಲ್ಲಿದ್ದಾರೆ. ಆದರೆ ರೆಕಾರ್ಡ್ಸ್ ಅಂದರೆ RTC ಇದೆ, ಬಟ್ ಉಂಡೆ ನಂಬರ್ಲಿರ್ತವೆ. ಇದೊಂದು ಲೇಕು ಈ ಒಂದು ರಸ್ತೆಗೆ ಹೊಂದ್ಕೊಂಡಂಗೆ. ಸೊ ಹೈವೇಯಿಂದ ಈಗ ನಾನೇನು ಹೋಗ್ತಾ ಇದ್ದೀನಿ, ಈ ಲ್ಯಾಂಡ್ಗೆ ಒಂದು 3ರಿಂದ 4 ಕಿಲೋಮೀಟ್ರಷ್ಟು ಅಂತರ ಆಗ್ಬೋದು. ಅಂದರೆ ಈ ಒಂದು ರಸ್ತೆಗೆ ಹ್ಯಾಡ್ ಆದಂಗಿದೆ. ಸೊ ನಾನಾಗಲೇ ಹೇಳ್ದಂಗೆ ಚಾಮರಾಜನಗರದಿಂದ ಒಂದು 11ರಿಂದ 12 ಆಗ್ಬೋದು. ಇದೊಂದು ರಸ್ತೆ, ಈ ಭಾಗದ ಅಕ್ಕಪಕ್ಕ ಹಳ್ಳಿಗಳಿಗೆ ಹೋಗ್ತಕ್ಕಂಥ ರಸ್ತೆ. ಸೊ ಇಲ್ಲಿ ನಾನಾಗಲೇ ಹೇಳ್ದಂಗೆ ಸ್ವಲ್ಪ ಅನುಕೂಲವಾಗಿರೋರು ಡೆವಲಪ್ ಮಾಡ್ಕೊಂಡಿದ್ದಾರೆ. ಇನ್ನು ಕೆಲವರು ಹಂಗೆ ಇಟ್ಕೊಂಡಿದ್ದಾರೆ. ಅದರಲ್ಲಿ ಕೆಲವರು ಊರ್ಲಿಲ್ಲ ಅಥವಾ ಇನ್ನೇನೋ ಸ್ವಲ್ಪ ವ್ಯಾಜ್ಯಗಳು. ಇದೊಂದು ಲೇಕು, ಅಕ್ಕ ತಂಗಿ ಅಣ್ಣ ತಮ್ಮದಿರ ಸಮಸ್ಯೆಗಳಿರ್ತದಲ್ಲ, ಆ ಥರದ್ದು. ಇನ್ನು ಕೆಲವರು ಊರಲ್ಲೇ ಇದ್ಕೊಂಡು ನಾವೆಲ್ಲಿಗೂ ಹೋಗೋಕ್ಕಾಗಲ್ಲ, ಏನು ಮಾಡೋಕ್ಕಾಗಲ್ಲ ಅಂತಕ್ಕಂಥವ್ರು ಇಲ್ಲೇ ವ್ಯವಸಾಯ ಮಾಡ್ಕೊಂಡಿದ್ದಾರೆ. ಆಸ್ತಿಗಳು ಇಲ್ಲಿ ವಿಶೇಷವಾಗಿದ್ದಾವೆ ಈ ಭಾಗದಲ್ಲಿ. ಸೊ ನೋಡಿ, ಇವರು ರೀಸೆಂಟಾಗಿ ಈಗ ತಾನೇ ತಗೊಂಡಿದ್ದಾರೆ. ಒಳ್ಳೆ ವಾಟ್ರ್ ಬಂದಿದೆ, 280 ಅಡಿಗೆ ಒಳ್ಳೆ ವಾಟ್ರ್ ಆಗಿದೆ. ಕಲ್ಕಂಬ ಹಾಕಿ ಫೆನ್ಸೆಲ್ಲ ಹಾಕ್ಕೊಂಡಿದ್ದಾರೆ ರೀಸೆಂಟಾಗಿ. ಈ ಲ್ಯಾಂಡಿನ ಆಪೋಸಿಟ್ ಲ್ಯಾಂಡೇ ನಾನು ಹೇಳ್ತಾ ಇರ್ತಕ್ಕಂಥದ್ದು. ಇದೊಬ್ಬರಿಗಾಗಿದೆ ನೋಡಿ, ಇದೊಬ್ಬರಿಗಾಗಿದೆ. ಅಂದರೆ ಇಷ್ಟು ಮಾತ್ರ ಆಗಿದೆ. ಇವರೇನು ಒಂದು ಸೆಂಟ್ರಿ ಮಾಡ್ಕೊಂಡಿದ್ದಾರೆ. ಒಳಗಡೆ ಏನು ಮಾಡ್ತಾರೆ ನನಗೆ ಗೊತ್ತಿಲ್ಲ, ಯಾಕಂದರೆ ನಾನು ಈ ರೋಡ್ಗೆ ಇವತ್ತೇ ಬಂದಿರೋದು, ಈ ಒಂದು ರಸ್ತೆಗೆ. ಸೊ ಹಾಗಾಗಿ ಈಗ ನಾನು ಹೇಳ್ತಕ್ಕಂಥ ಆಸ್ತಿ ನೋಡಿ ಇದೇನೆ. ಈ ಒಂದು ಕಲ್ಕಂಬ ಏನಾಗಿದೆಯೋ ಇದು 2 ಎಕರೆ 7 ಗುಂಟೆ ರೆಕಾರ್ಡ್ಸ್ ಇದೆ. ಇದು ರೈತರಿಂದ ಬೇರೊಬ್ಬರಿಗೆ ಆಗಿರೋದು. ಅಂದರೆ ಒಟ್ಟಾರೆ ಓವರಾಲ್ ಹೇಳೋದಂದರೆ ರೀಸೇಲ್ ಪ್ರಾಪರ್ಟಿ. ಓಕೆ, ಹದ್ಬಸ್ತಾಗಿ ಕಲ್ಲಿಡ್ಸಿದಾರಷ್ಟೇ, ಅದರ್ವೈಸ್ ಇನ್ನೇನು ಮಾಡಿಲ್ಲ. ಸೊ ದೇವಸ್ಥಾನ ಕಾಣಿಸ್ತಾ ಇದೆ ನೋಡಿ. ಇದು ಮಹಾರಾಜರ ಕಾಲದ ದೇವಸ್ಥಾನ. ಇದು ವೀರಭದ್ರೇಶ್ವರ ದೇವಸ್ಥಾನ. ಸಂಪೂರ್ಣ ರೆಡ್ ಸಾಯಿಲು ನೋಡಿ. ಇಲ್ಲಿಂದನೇ ಎಂಟ್ರೆನ್ಸ್ ಇಟ್ಕೊಬೋದು ನೀವು, ಅಥವಾ ನಿಮ್ಗೆ ಯಾವ ಕಡೆಯಿಂದ ಬೇಕಾದ್ರೂ ಎಂಟ್ರೆನ್ಸ್ ಇಟ್ಕೊಬೋದು. ಒಳ್ಳೆ ಬಾಕ್ಸ್ ಪೀಸಲ್ಲಿದೆ. ಸಂಪೂರ್ಣ ರೆಡ್ ಸಾಯಿಲು, 2 ಎಕರೆ 7 ಗುಂಟೆ. ನಾನು ಆಗಲೇ ಹೇಳ್ದಂಗೆ ರೀಸೇಲ್ ಪ್ರಾಪರ್ಟಿ. ತಂತಿ ಮುಳ್ಳೊಂದು ಹಾಕೊಬೇಕು ಅಷ್ಟೇ ನೀವು. ಅಕ್ಕಪಕ್ಕದಲ್ಲಿ ನಾನು ಆಗಲೇ ಹೇಳ್ದಂಗೆ ವ್ಯವಸಾಯ ಮಾಡ್ತಾ ಇದ್ದಾರೆ. ಇಲ್ಲಿ ಯಾವುದೇ ರೀತಿಯ ಕಾಡು ಪ್ರಾಣಿಗಳ ಹಾವಳಿ ಇಲ್ಲ. ಸಿಟಿಯಿಂದ ಭಾಳ ಹತ್ತಿರ ಇದೆ. ಜಿಲ್ಲಾ ಹೆಡ್ ಕ್ವಾರ್ಟ್ರಿಂದ ಒಂದು 11ರಿಂದ 12 ಆಗುತ್ತೆ. ಒಳ್ಳೆ ಗ್ರೌಂಡ್ ವಾಟ್ರ್ ಇದೆ. ಆಸ್ತಿ ಒಂದು ಸಮತಟ್ಟು, ಆಲ್ಮೋಸ್ಟ್ ಒಂದು ಸಮತಟ್ಟು ಆಗಿದೆ. ಸಣ್ಣ ಪುಟ್ಟ ವ್ಯತ್ಯಾಸಗಳು ಇರ್ತದೆ, ಇಲ್ಲ ಅಂತಲ್ಲ. ಇದೊಂದು ಲೇಕು ಈ ಒಂದು ಗ್ರಾಮಕ್ಕೆ ಸಂಬಂಧಪಟ್ಟಿದ್ದು.
ಇಲ್ಲೇನೆಂದರೆ ನಾನು ಆಗಲೇ ಹೇಳ್ದಂಗೆ ಆಸ್ತಿಗಳು ವಿಶೇಷವಾಗಿರೋದ್ರಿಂದ ಇಲ್ಲಿ ಇರ್ತಕ್ಕಂಥ ಎಲ್ಲ ಆಸ್ತಿಗಳನ್ನೂ ಇವರು ಕ್ರಾಪ್ ಮಾಡ್ತಾಯಿಲ್ಲ. ಹಳ್ಳಿಗೆ ಭಾಳ ಹತ್ತಿರ ಅದನ್ನು ಮಾಡ್ಕೊಂಡಿದ್ದಾರೆ. ಅದರಲ್ಲೂ ವಿಶೇಷವಾಗಿ ಒಬ್ಬಂಟಿಗರಾಗಿರೋರಂತೂ ಬಹಳ ಕಷ್ಟ ಇವತ್ತಿನ ನುಡಿದ್ರಲ್ಲಿ. ಯಾಕಂದರೆ ಟಿ ಸಿ ಹಿಂದೆ ಫ್ರೀ ಸಿಗ್ತಾಯಿತ್ತು. ಒಂದು 55,000 ಒಂದು 50,000ದಿಂದ 60,000 ರೂಪಾಯಿ ಕೊಟ್ಟು ಟಿ ಸಿ ಹಾಕಿ ಕೊಟ್ಬಿಡ್ತಾಯಿದ್ರು ಗೌರ್ಮೆಂಟಿಂದ. ಈಗ ಅದಕ್ಕೂ 2 ಲಕ್ಷ 2.5 ಲಕ್ಷ ಅಮೌಂಟು ಪೇ ಮಾಡಬೇಕು. ಹಾಗಾಗಿ ಸ್ವಲ್ಪ ರೈತರಲ್ಲಿ ಭಾಳ ಪ್ರಾಬ್ಲಮ್ ಇದೆ ಇವತ್ತಿನ ವ್ಯವಸ್ಥೆಯಲ್ಲಿ. ಆರ್ಥಿಕವಾದಂಥ ಸಮಸ್ಯೆಗಳಿದೆ. ಸೊ ಹಾಗಾಗಿ ಅವ್ರ ಕೈ ಮಾಡೋಕ್ಕಾಗಿಲ್ಲ. ಇರೋದ್ರಲ್ಲಿ ಏನೋ ಒಂದು ಸಾಲ ಸೋಲ ಮಾಡ್ತಾ ಇರೋರು ಇದ್ದಾರೆ, ಇಲ್ಲ ಅಂತಲ್ಲ. ಅಥವಾ ಆರ್ಥಿಕವಾಗಿ ಅನುಕೂಲವಾಗಿರ್ತಕ್ಕಂಥವ್ರು ಇದ್ದಾರೆ, ಅಲ್ಲೊಬ್ರು ಇಲ್ಲೊಬ್ಬರು. ಇನ್ನು ಕೆಲವರು ಹಂಗೆ ಇಟ್ಕೊಂಡಿದ್ದಾರೆ. ಅದನ್ನು ಉತ್ತಿ ಬಿತ್ತು ಈ ಒಂದು ಜೋಳ, ರಾಗಿ, ಹುರುಳಿ, ಅಥವಾ ಕಡಲೆಕಾಯಿ ಅಥವಾ ಸೂರ್ಯಕಾಂತಿ ಇಂಥ ಕ್ರಾಪ್ಗಳನ್ನ ಹಾಕ್ತಾಯಿರ್ತಾರೆ. ಸೊ ಇದು ಓವರಾಲಾಗಿ ಹೇಳಿದ್ರೆ ನಾನು ಆಗಲೇ ಹೇಳ್ದಂಗೆ ರೆಕಾರ್ಡ್ಸು ಅಲ್ಲಿ ಈ ಬೇರೊಬ್ಬರಿಗೆ ರಿಜಿಸ್ಟ್ರೇಷನ್ ಆಗಿರೋದ್ರಿಂದ ರೆಕಾರ್ಡ್ಸು ರೆಡಿ ಇದೆ. ಇದಕ್ಕೆ ರಿಜಿಸ್ಟ್ರೇಷನ್ಗೆ ಇವ್ರ ಅಗ್ರಿಮೆಂಟ್ಗೆ ಒಪ್ಪಲ್ಲ. ನಾನು ಈಗಲೇ ಹೇಳ್ತೀನಿ, ಹದ್ದುಬಸ್ತು ಕೂಡ ಆಗಿದೆ, ಕಲ್ಕಂಬ ಕೂಡ ಆಗಿದೆ. ಏನು ಪ್ರಾಬ್ಲಮ್ ಇಲ್ಲ, ಫಸ್ಟ್ ಕ್ಲಾಸಿಗಿದೆ. ಚಾಮರಾಜನಗರ ಜಿಲ್ಲಾ ಹೆಡ್ ಕ್ವಾರ್ಟ್ರಿಂದ ಒಂದು 11ರಿಂದ 12 ಆಗುತ್ತೆ. ಹೈವೇಯಿಂದ 4 ಕಿಲೋಮೀಟ್ರ್ ಆಗಬಹುದು ಅಷ್ಟೇ, ಅದ್ರ ಮೇಲಂತೂ ಆಗಲ್ಲ ಬಿಡಿ. ಓಕೆ, ಈ ಥರ ಇದೆ. ಭಾಳ ಚೆನ್ನಾಗಿದೆ ಲ್ಯಾಂಡು. ಜೊತೆಗೆ ಹಳ್ಳಿಗಳಿದೆ ಅಕ್ಕಪಕ್ಕ. ನೋಡಿ, ಇದೊಂದು ಹಳ್ಳಿ ನೋಡಿ, ಆ ಕಡೆ ಕಾಣಿಸ್ತಾ ಇದೆಯಲ್ಲ, ಇದೊಂದು ಹಳ್ಳಿ. ಈ ಕಡೆ ಒಂದು ರೋಡ್ ಹೋಗುತ್ತೆ, ಈ ಕಡೆ ಒಂದು ಹಳ್ಳಿ ಹೋಗುತ್ತೆ, ಈ ಕಡೆ ಒಂದು ಹಳ್ಳಿ ಹೋಗುತ್ತೆ. ಲ್ಯಾಂಡ್ ಚೆನ್ನಾಗಿದೆ, ಒಳ್ಳೊಳ್ಳೆ ಇನ್ವೆಸ್ಟ್ಮೆಂಟ್ ಲ್ಯಾಂಡ್.